ಹೆಲೋ, ವೆಲ್ಕಮ್ ಬ್ಯಾಕ್. ಈಗ ನಾವು ವೈರಲ್ ಆಗ್ತಾ ಇರುವಂತಹ ಬನ್ ಮಸ್ಕ ಮತ್ತು ಇರಾನಿ ಟೀ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇದೇ ಟ್ರೆಂಡಿಂಗ್ ನಲ್ಲಿ ಇದೆ. ಅಂದ್ರೆ ಕೇರಳದಲ್ಲಂತೂ ಇದೇ ಟ್ರೆಂಡಿಂಗ್ ಇರುವಂತದ್ದು. ಇದು ಟೀಗೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಅದು ಕುಕ್ಕರ್ ಅಲ್ಲಿ ಮಾಡ್ತಾ ಇರುವಂತದ್ದು. ಮತ್ತೆ ಬನ್ನು ನೋಡಿ, ಸಾಫ್ಟ್ ಆಗಿರುವಂತಹ ಬನ್ನು ತಗೊಳ್ಬೇಕು, ಫ್ರೆಶ್ ಇರುವಂತಹ ಬನ್ನು ತಗೊಳ್ಬೇಕು. ಮತ್ತೆ ಟೀ ಅದು ಮೇನ್ ಆಗಿ ಕುಕ್ಕರ್ ಅಲ್ಲಿ ಮಾಡ್ಬೇಕು. ಇರಾನಿ ಟೀ ಅಂದ್ರೆ ಅದು ದಮ್ಮು ಮಾಡುವಂತಹ ಟೀ. ನಾನೀಗ ಒಂದು ಕುಕ್ಕರ್ ತಗೊಂಡಿದ್ದೇನೆ, ಒಂದು ಗ್ಲಾಸ್ ನೀರು ಕೂಡ ತಗೊಂಡಿದ್ದೇನೆ. ಅದಕ್ಕೆ 3 ಟೀ ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕ್ತಾ ಇದ್ದೇನೆ. ಅಂದ್ರೆ ಡಾರ್ಕ್ ಟೀ ಪೌಡರೇ ಆಗ್ಬೇಕು. ನಾರ್ಮಲ್ ಅಂದ್ರೆ ಲೈಟ್, ಕೆಲವರು ಲೈಟ್ ಯೂಸ್ ಮಾಡ್ತಾರೆ, ಸೊ ಅಂತದೆಲ್ಲ ಡಾರ್ಕ್ ಹಾಕಿದ್ರೆ ಒಳ್ಳೇದು. ಮತ್ತೆ ಒಂದು ಅರ್ಧ ಇಂಚಷ್ಟು ಜಿಂಜರ್ ಅನ್ನ ಜಜ್ಜಿ ಹಾಕ್ತಾ ಇದ್ದೇನೆ, ಶುಂಠಿ. ಈಗ ಕುಕ್ಕರ್ ಅನ್ನ ಮುಚ್ಚಿಟ್ಟು ನಾವು 2 ಅಥವಾ 3 ವಿಸಿಲ್ ಬರುವ ತನಕ ಕುಕ್ಕರ್ ಆನ್ ಅಲ್ಲಿ ಇರಬೇಕು. ಮತ್ತೆ ನಾನು ಅದೇ ಒಂದು ಪಾತ್ರೆಯಲ್ಲಿ ನಾನು ಯಾವ ಕಪ್ಪಲ್ಲಿ ನೀರು ಹಾಕಿದ್ದೇನೋ ಅದೇ ಕಪ್ಪಲ್ಲಿ ಒಂದು ಗ್ಲಾಸ್ ಹಾಲು ಕೂಡ ತಗೊಂಡಿದ್ದೇನೆ. ಹಾಲಿಗೆ 2 ಲವಂಗ ಮತ್ತು 2 ಏಲಕ್ಕಿಯನ್ನ ಹಾಕ್ತಾ ಇದ್ದೇನೆ. ಸೊ ಈಗ ಕುಕ್ಕರ್ ಇಟ್ಟು ನಾನು ಗ್ಯಾಸ್ ಆನ್ ಮಾಡಿದೆ. ಸೊ ಅದು ಒಂದು ಸೈಡಲ್ಲಿ ಆಗ್ತಾ ಇರ್ಬೇಕಾದ್ರೆ ಹಾಲು ಕೂಡ, ಅಂದ್ರೆ ಹಾಲು ಒಳ್ಳೆ ಬಾಯ್ಲ್ ಆಗ್ಬೇಕು. ತುಂಬಾ ಬಾಯ್ಲ್ ಆಗಿ ಒಂದು ಕಪ್ ಇದ್ದದ್ದು ಒಂದು 3/4 ಕಪ್ ಅಷ್ಟಾದ್ರೂ ಬರ್ಬೇಕು, ಅಷ್ಟು ನಾವು ಬಾಯ್ಲ್ ಮಾಡ್ಬೇಕು. ಅದಲ್ಲಿ ಆಗ್ತಾ ಇರ್ಬೇಕಾದ್ರೆ ನಾನೊಂದು ಬೌಲಲ್ಲಿ ಬಟರ್ ತಗೊಂಡಿದ್ದೇನೆ. ರೂಮ್ ಟೆಂಪರೇಚರ್ ಅಲ್ಲಿ ಇರುವಂತಹ ಬಟರ್ ಆಗ್ಬೇಕು. ಅಂದ್ರೆ ನಾವು ಫ್ರೀಸರ್ ಅಲ್ಲಿ ಇದ್ರೆ ಅದನ್ನ ಮೊದಲೇ ಹೊರಗಡೆ ಇಟ್ಟು ರೂಮ್ ಟೆಂಪರೇಚರಿಗೆ ಬಂದ ನಂತರ ಮಾಡ್ಬೇಕು. ಮತ್ತೆ ಇದಕ್ಕೆ ಬೇಕಾಗಿರುವಂತದ್ದು ವೆನಿಲಾ ಎಸೆನ್ಸ್ ಮತ್ತೆ 2 ಡ್ರಾಪ್ ಅಷ್ಟು ಮಾತ್ರ. ಮತ್ತೆ ನಮಗೆ ಕಂಡೆನ್ಸ್ಡ್ ಮಿಲ್ಕ್ ಬೇಕು. ನಾನು ಅದಿಲ್ಲ ಅಂತ ಹೇಳಿದ್ರೆ ಶುಗರ್ ಪೌಡರ್ ಹಾಕ್ಬೋದು. ನಾನು ಶುಗರ್ ಪೌಡರ್ ಮಾಡಿ ಇಟ್ಟಿದ್ದೇನೆ, ಅದನ್ನ ಹಾಕ್ತಾ ಇರುವಂತದ್ದು. ಈಗ ನಾನು ಇಷ್ಟು ಬನ್ನಿಗೆ ಬೇಡ, ಅಂದ್ರೆ ಹೇಗೆ ಟೇಸ್ಟ್ ಉಂಟು ಅಂತಲ್ಲ ನೋಡ್ಬೇಕಲ್ಲ, ಅದಕ್ಕಾಗಿ. ಸೊ ನಾನೀಗ 2-3ಕ್ಕೆ ಮಾತ್ರ ಮಾಡ್ತಾ ಇರುವಂತದ್ದು. ಅದಕ್ಕೆ ಬೇಕಾಗುವಂತ ಕ್ರೀಮ್ ಅನ್ನ ಮಾತ್ರ ರೆಡಿ ಮಾಡ್ತಾ ಇದ್ದೇನೆ. ಈಗ ಕ್ರೀಮ್ ರೆಡಿ ಮಾಡ್ತಾ ಇದ್ದೇನೆ. ಸೊ ನಾನು ಒಂದು ವಿಸ್ಕ್ ತಗೊಂಡು ಒಳ್ಳೆ ಬೀಟ್ ಮಾಡ್ಬೇಕು. ಅಂದ್ರೆ ವಿಸ್ಕ್ ಸಾಗ್ಬೋದು ಅಥವಾ ಸ್ಪೂನ್ ಅಲ್ಲಿ ಸಾಗ್ಬೋದು. ಒಳ್ಳೆ ಬೀಟ್ ಮಾಡ್ಬೇಕು, ಅಂದ್ರೆ ಅದು ಸಾಫ್ಟ್ ಆಗಿ ಬರ್ಬೇಕು. ಸೊ ಈಗ ಸ್ವಲ್ಪ ನಾವು ವೆನಿಲಾ ಎಸೆನ್ಸ್ 2 ಡ್ರಾಪ್ ಅಷ್ಟು ಮತ್ತೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬೇಕು. ನಾನು ಇಲ್ಲಿ ಶುಗರ್ ಪೌಡರ್ ಹಾಕ್ತಾ ಇರುವಂತದ್ದು. ಅದು ನಮಗೆ ಎಷ್ಟು ಟೇಸ್ಟ್ ಬೇಕು ಅಷ್ಟೇ ನಾವು ಹಾಕ್ಬೇಕು. ಸೊ ನಾನೀಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಮತ್ತೆ ಟೇಸ್ಟ್ ನೋಡಿ ಮತ್ತೆ 1 ಟೇಬಲ್ ಸ್ಪೂನ್ ಆಡ್ ಮಾಡಿದ್ದೇನೆ. ಸೊ ನಾನೀಗ ಬನ್ನನ್ನ ಸ್ವಲ್ಪ ಗೀಯಲ್ಲಿ ಅಥವಾ ಬಟರ್ ಸಾಗ್ಬೋದು ಸ್ವಲ್ಪ ನಾನು ಫ್ರೈ ಮಾಡ್ತೇನೆ. ಅಂದ್ರೆ ತುಂಬಾ ಅಲ್ಲ, ಸ್ವಲ್ಪ ಟೇಸ್ಟಿಗೆ ಮಾತ್ರ. ಕೆಲವೊಂದು ಕಡೆ ಒಳ್ಳೆ ಬನ್ನು ಸಿಗ್ತದೆ, ಅದು ಒಳ್ಳೇದಾಗ್ತದೆ. ಮತ್ತೆ ಕೆಲವೊಂದ್ ಕಡೆ ಅಷ್ಟಿರುದಿಲ್ಲ, ಅಂದ್ರೆ ಫ್ರೆಶ್ ಸಿಗ್ತದ. ನಾವು ಶಾಪಿನ ತಗೊಳ್ತೇವೆ, ಫ್ರೆಶ್ ಅಂತ ನಮ್ಗೆ ಗೊತ್ತಿರುದಿಲ್ಲ ಅಲ್ಲ, ಅದಷ್ಟು ಒಳ್ಳೇದು ಬರುದಿಲ್ಲ. ಅದಕ್ಕಾಗಿ ಸ್ವಲ್ಪ ಈ ರೀತಿ ಮಾಡಿದ್ರೆ ಒಳ್ಳೇದಾಗ್ತದೆ. ಸೊ ಈಗ ನಾನು ಇದರಲ್ಲಿ ಒಂದು 2 ಅಂದ್ರೆ ಮೇಲೆ ಮತ್ತೆ ಕೆಳಗೆ 2 ಭಾಗ ಕೂಡ ಅಡಿಮೇಲ್ ಮಾಡಿ ಒಳ್ಳೆ ಫ್ರೈ ಮಾಡ್ತಾ ಇದ್ದೇನೆ. ಒಂದು 5 ನಿಮಿಷ ಸಾಕು ಲೋ ಫ್ಲೇಮ್ ಅಲ್ಲಿ. ಇದು ನಾನು ಬನ್ನನ್ನ ಮಿಡ್ಲಲ್ಲಿ ಕಟ್ ಮಾಡಿಯೇ ಹಾಕಿದ್ದೇನೆ. ಮತ್ತೆ ಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ಸಹ ಮಾಡಬಹುದು. ನೋಡಿ, ಹೀಗೆ ಮಿಡ್ಲಲ್ಲಿ ಕಟ್ ಮಾಡಿದಂತಹ ಬನ್ನಿಗೆ ಇಲ್ಲಿ ಈ ಕ್ರೀಮ್, ನಾವು ರೆಡಿ ಮಾಡಿರುವಂತಹ ಕ್ರೀಮ್ ಏನಿದೆ ಅದನ್ನ ಚೆನ್ನಾಗಿ ಹಾಕ್ಬೇಕು. ಹಾಕಿ ಅದನ್ನ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಹೊರಗೆ ಕೂಡ ಈ ರೀತಿ ಹಾಕಿದ್ರೆ ಆಯ್ತು. ನೋಡಿ, ಈ ರೀತಿ ಹಾಕಿ ಹೀಗೆ. ಇದು ಇಷ್ಟೇ, ಇದರದ್ದು ಸ್ಪೆಷಾಲಿಟಿ ಇಷ್ಟೇ. ಮತ್ತೆ ಇದ್ರ ಹೆಸರು ಅಂತ ಹೇಳಿದ್ರೆ ಮಸ್ಕ ಅಂತ ಹೇಳಿ, ಬನ್ ಮಸ್ಕ ಅಂತ ಹೇಳಿ ಇದ್ರ ಹೆಸರು. ಅಂದ್ರೆ ಕೇರಳದ ತುಂಬಾ ಕಡೆ ಇದು ವೈರಲ್ ಆಗ್ತಾ ಉಂಟು. ಅಂದ್ರೆ ಕೋಯಿಕೋಡ್ ಬೀಚ್ ಅಲ್ಲಿ ಮತ್ತೆ ಕೊಚ್ಚಿಯಲ್ಲಿ ಎಲ್ಲ. ಅಂದ್ರೆ ಅಲ್ಲಿ ಹೋಗಿ ನಮಗೆ ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ, ನಾವು ಹಾಗೆ ಮನೆಯಲ್ಲೇ ರೆಡಿ ಮಾಡಬಹುದು. ಈಗ ಟೀ ನೋಡಿ, ಇದನ್ನ ನಾನು ಒಂದು ಕಪ್ಪಿಗೆ ಹಾಕ್ತೇನೆ. ಅಂದ್ರೆ ಸಮ ಪ್ರಮಾಣದಲ್ಲಿ ಹಾಕ್ತೇನೆ. ಅಂದ್ರೆ ಅರ್ಧ ಈ ಟೀ ಮತ್ತೆ ಅರ್ಧ ಬಾಯ್ಲ್ ಆದಂತಹ ಹಾಲು ಉಂಟಲ್ಲ ಅದು. ಮತ್ತೆ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೇನೆ. ಅಂದ್ರೆ ಕಂಡೆನ್ಸ್ಡ್ ಮಿಲ್ಕ್ ನ ಬದಲಾಗಿ ನಾವು ನಾನು ಶುಗರ್ ಪೌಡರ್ ಹಾಕಿರುವಂತದ್ದು. ಸೊ ನೀವು ಕಂಡೆನ್ಸ್ಡ್ ಮಿಲ್ಕ್ ಉಂಟು ಅಂತ ಹೇಳಿದ್ರೆ ಅದನ್ನೇ ಯೂಸ್ ಮಾಡಿ. ಸೊ ಹೀಗೆ ನೋಡಿ, ಇದಕ್ಕೆ ನಾವು ಡಿಪ್ ಮಾಡಿ ತಿನ್ನುವಂತದ್ದು. ಅಂದ್ರೆ ಹೀಗೆ ಡಿಪ್ ಮಾಡದೆ ತಿಂದ್ರೆ ಒಂದು ಟೇಸ್ಟ್, ಡಿಪ್ ಮಾಡಿ ತಿಂದ್ರೆ ಒಂದು ಟೇಸ್ಟ್. ಅಂದ್ರೆ ತುಂಬಾ ಸ್ವೀಟ್ ಇಷ್ಟ ಇರುವವರಿಗೆ ಇದು ತುಂಬಾ ಲೈಕ್ ಆಗ್ಬಹುದು. ಹಾಗೆ ಆ ಟೇಸ್ಟಿಯಲ್ಲಿ ಉಂಟು. ಅಂದ್ರೆ ತುಂಬಾ ಟೇಸ್ಟಿಯಾಗಿ, ಮತ್ತೆ ತುಂಬಾ ಸ್ಯಾಂಡ್ವಿಚ್ ಲೈಕರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ತುಂಬಾ ಇಷ್ಟ ಆಗುವಂತದ್ದು. ಸೊ ಹೀಗೆ ನಾವು ಡಿಪ್ ಮಾಡಿ
ತಿನ್ನುವಂಥದ್ದು. ಡಿಪ್ ಮಾಡದೇ ಸಹ ತಿನ್ಬಹುದು. ಹೀಗೆ ಇದು ವೈರಲ್ ಆಗಿರುವಂಥದ್ದು ಬನ್ ಮಸ್ಕ ಮತ್ತೆ ಇರಾನಿ ಟೀ ಅಂತ ಹೇಳಿ. ಸೊ ಅದಕ್ಕೆ ನಾವು ಅದನ್ನ ಜೊತೆಯಲ್ಲಿ ಮಾಡಿರುವಂಥದ್ದು. ಸೊ ಇನ್ನು ನೀವು ಕೂಡ ಟ್ರೈ ಮಾಡಿ, ಮತ್ತೆ ಫೀಡ್‌ಬ್ಯಾಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.